ಯಾರಿಗೆ ಶಿಕ್ಷೆ ಆಗಬೇಕು ನಾನು ಡೇ ಒನ್ನಿಂದ ಹೇಳಿದ್ದೇನೆ. ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಅನುಭವಿಸಬೇಕು. ಆದರೆ ಇಲ್ಲಿ ನಡೀತಿರ್ತಕ್ಕಂಥ ಒಂದು ವಾತಾವರಣ ನೋಡಿದ್ರೆ ಇವರಿಗೆ ಯಾರಿಗೂ ಶಿಕ್ಷೆ ಕೊಡಿಸೋದೇ ಬೇಕಾಗಿಲ್ಲ, ಪ್ರಚಾರ ಬೇಕು. ಅದಕ್ಕೋಸ್ಕರವಾಗಿ ಇದು ನಡೀತಾ ಇರ್ತಕ್ಕಂಥದ್ದು. ಇಷ್ಟು ದಿವಸಗಳಾಯಿತು, 15 ದಿವಸದಿಂದ ಏನು ಇವರ ಸಾಧನೆ ತನಿಖೆಯಲ್ಲಿ ಯಾವ ಸಾಧನೆ ಮಾಡ್ಕೊಂಡಿದ್ದಾರೆ ಅದೆಲ್ಲ ಮುಂದೆ ಅಲ್ಲಿ ಮಾತಾಡ್ತೀನಿ ಮೇಲೆ ನಿಮ್ಮ ಜೊತೆ ಫ್ರೀ ಆಗಿಲ್ಲ. ಯಾಕೆಂದ್ರೆ ನೆನ್ನೆ ಬೇರೆ ಮಹಾನ್ ಕೃಷ್ಣ ಬೈರೇಗೌಡರು ಒಬ್ರು ಎಂಟ್ರಾಗವ್ರೆ. ಕೃಷ್ಣ ಬೈರೇಗೌಡರು, ಮಂಡ್ಯ ಲೀಡರು, ಅಲ್ಲಿದ್ದ ರಾಮಲಿಂಗ ರೆಡ್ಡಿ ಅವರು, ಸುಧಾಕರ್ ಅವರು ಎಲ್ಲ ಒಕ್ಕಲಿಗ ಸಮಾಜದ ಮಂತ್ರಿಗಳೇ ಸೇರಿದ್ದಾರಲ್ವೇ. ಹಿಂದೇನೋ ಇದೇ ರೀತಿ ನಾನು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಕ್ ಹೋದಾಗ ಆಗ ನಮ್ಮ ಈಗಿನ ಸ್ನೇಹಿತರು ಬಿಜೆಪಿ ಸರ್ಕಾರ ಇತ್ತಲ್ಲ, ಆಗಲೂ ಬರೀ ಒಕ್ಕಲಿಗರನ್ನೇ ಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡೋರು. ಅದೇ ಸ್ಟ್ರಾಟಜಿ ಇವ್ರು ಶುರು ಮಾಡೋದು. ನಾನು ಯಾರಿಗೆ ಸಂತ್ರಸ್ತರನ್ನಲ್ಲ, ಈ ಕಿಡ್ನಾಪ್ ಆಗಿರ್ತಕ್ಕಂಥ ಹೆಣ್ಮಗಳೇನಿದ್ದಾರೆ ಮಹಿಳೆ, ಅವ್ರ ಫ್ಯಾಮಿಲಿ ಅವ್ರನ್ನ ಕರ್ಕೊಂಬಂದು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ, ಆ ಮಾಹಿತಿ ಹೇಳಿದ್ದೇನೆ. ಈಗ ಕಿಡ್ನಾಪ್ ಆದಂಥ ಮಹಿಳೆನ ಈಗ ಕರ್ಕೊಂಬಂದು ಎಷ್ಟು ದಿನ ಆಯಿತು? ಇಲ್ಲ 164 ಹೇಳಿಕೆ ತಗೊಂಡವ್ರ, ಇಲ್ಲ ಜಡ್ಜ್ ಮುಂದೆ ಕರ್ಕೊಂಡೋಗಿ ಇಟ್ಟಿದ್ದಾರೆ. ಯಾಕಿನ್ನೂ 5 ದಿವಸದಿಂದ ಆ ಕಿಡ್ನಾಪ್ ಆಗಿರೋ ಮಹಿಳೆನ ಇನ್ನೂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ? ಅವ್ರನ್ನ ಮಾಜಾರಿ ಎಲ್ಲಿ ಮಾಡ್ಕೊಂಡು ಕರ್ಕೊಂಬಂದ್ರು? ತೋಟದ ಮನೆಯಿಂದ ಕರ್ಕೊಂಬಂದ್ರ? ನೀವೆಲ್ಲ ತೋಟದ ಮನೆ ಅಂತ ಬರ್ಕೊಂಡ್ಬಿಟ್ಟಿದ್ದೀರಿ, ನೀವೆಲ್ಲ ಎಲ್ಲ ದೊಡ್ಡದಾಗಿ ಬರೆದಿದ್ದೀರಿ ಮಾಧ್ಯಮಗಳಲ್ಲಿ. ಬಟ್ ಆ ಹೆಣ್ಮಗಳನ್ನ ಮಹಿಳೆನ ತೋಟದ ಮನೆ ಇದು ಫೈಂಡ್ ಔಟ್ ಮಾಡಿ ಕರ್ಕೊಂಬಂದಿದ್ದಾರೋ, ಎಲ್ಲಿಂದ ಕರ್ಕೊಂಬಂದರು? ಇಲ್ಲಿವರೆಗೆ ಇದು ಕೊಟ್ರ? SITಯ ಅದರಿಂದ ಮೂಲದಿಂದ ಸೋರಿಕೆ, SITಯ ಮೂಲ ಸೋರಿಕೆ ಇದೆಯಲ್ಲ, ಇದನ್ನ ಯಾಕೆ ಇನ್ನೂ ಸೋರಿಕೆ ಮಾಡಲಿಲ್ಲ SIT ಅವರು? ಈ ಹೆಣ್ಮಗಳನ್ನ ಕರ್ಕೊಂಬಂದಾಗಲೇ 5 ದಿವಸ ಆಗಿದೆ. ಇಲ್ಲ ರೇವಣ್ಣವ್ರು ಕಿಡ್ನಾಪ್ ಮಾಡಿದ್ದಾರೋ ಮಾಡಿಲ್ವೋ ಈ ಕ್ಷಣದವ್ರು ಅಂದ್ರೆ ಹೇಳ್ಬೇಕಲ್ಲ. ಇವತ್ತಿನವ್ರಿಗೂ ಏನು ಹೇಳಿಲ್ಲ. ರೇವಣ್ಣ ಅವ್ರ ಮೇಲೆ ಇರ್ತಕ್ಕಂಥ ಅಪಂದ ಏನೀಗ? ಅದೇ ತಾನೇ ಈಗ ಕಿಡ್ನಾಪ್ದು 5 ದಿವಸ ಆಯ್ತಲ್ಲ ಹೆಣ್ಮಗಳು ಕರ್ಕೊಂಬಂದು, ಇನ್ನೂ ಯಾತಿಗೆ ಸತ್ಯ ಹೊರಗೆ ತಂದು ಕೋರ್ಟ್ ಮುಂದೆ ಇಡ್ತಾ ಇಲ್ಲ? ಸೋಮವಾರದವರೆಗೂ ನಮಗೆ ಇನ್ನೂ ಅದೇಂಥದ್ದು ಅಬ್ಜೆಕ್ಷನ್ ಹಾಕೋಕ್ಕೆ ಟೈಮ್ ಬೇಕಂತಲ್ಲ. ಅಂದರೆ ಇದರ ಅರ್ಥ ರೇವಣ್ಣ ಅವ್ರನ್ನ ಇನ್ನೂ 3 ದಿವಸ ಜೈಲಲ್ಲಿ ಇಡಬೇಕು. ಹಠ ಸಾಧನೆ ಆಗಬೇಕಲ್ಲ ಅವ್ರಿಗೆ, ದ್ವೇಷ. ಇದು ನಡೀತಿ. ಇದಷ್ಟೇ ಇವ್ರಿಗೆ ಬೇಕಾಗಿರೋದು. ಸತ್ಯಾಂಶಗಳು ಹೊರಗೆ ಬರೋದಾಗಲಿ, ಯಾರಿಗೆ ಇದರಲ್ಲಿರ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಇವ್ರಿಗೆ ಬೇಕಿಲ್ಲ. ಬಹುಶಃ ಜೂನ್ 4ನೇ ತಾರೀಕು ಆದಮೇಲೆ ಈ ಸಬ್ಜೆಕ್ಟ್ ಸತ್ಯ ಹೋಗುತ್ತೆ ಏನೋ ಗೊತ್ತಿಲ್ಲ. ಬಹಳ ಇಶ್ಯೂ ಇದೆ, ಅಲ್ಲಿ ಮಾತಾಡ್ತೀನಿ. ನಾನೇ ಪ್ರೊಡ್ಯೂಸರು, ನಾನೇ ಡೈರೆಕ್ಟ್ರು, ನಾನೇ ಕಥಾನಾಯಕರು. ಏಕೆಂದ್ರೆ ಬಹುಶಃ ಯಾವುದೋ ಒಂದು ಮಲಯಾಳಿ ಪಿಕ್ಚರ್ ಬಂತಲ್ಲ, ರವಿಚಂದ್ರನ್ ಮಾಡಿರೋದು ಕನ್ನಡದಲ್ಲಿ, ಈ ಥರದ್ದು ಸ್ಟೋರಿಗಳು ಸಿನಿಮಾದಲ್ಲಿ ಬಂದುಬಿಟ್ಟಿದ್ದಾವೆ. ಇಂಥ ಸ್ಟೋರಿಗಳಿಗೆ ಕಥಾನಾಯಕನು ಬೇಕಲ್ಲ. ಒಬ್ಬ ಕಥಾನಾಯಕನ ನನ್ನನ್ನು ಮಾಡ್ಕೊಂಡವ್ರಲ್ವಾ ಶಿವಕುಮಾರ್ ಅವರು. ಸಂತೋಷ, ಕಥಾನಾಯಕನಾಗಿ ಅಕ್ಸೆಪ್ಟ್ ಮಾಡ್ಕೊಂಡವ್ರೆ, ಇರ್ಲಿ ಬನ್ನಿ. 3 ಗಂಟೆ ಹೋಗ್ತೇವೆ.